ಕ್ರಿಸ್ತನ ಪ್ರೀತಿಗೆ ಪಾತ್ರರಾಗಿರುವಂಥ ಕ್ರಿಸ್ತ ಸಭೆಯ ಮತ್ತೊಂದು ಆವರ್ತಿ ಶ್ರೇಷ್ಠವಾದ ಸಮಯಾವಕಾಶಕ್ಕಾಗಿ ದೇವರನ್ನು ನಾನು ಕೊಂಡಾಡುವಂಥವನಾಗಿದ್ದೇನೆ. ಅದಕ್ಕೆ ಅಷ್ಟು ಮಾತ್ರಕ್ಕಲ್ಲ, ನಿಮ್ಮೆಲ್ಲರನ್ನು ಕೂಡ ಕ್ರಿಸ್ತ ಯೇಸುವಿನಲ್ಲಿ ವಂದಿಸುವಂಥವನಾಗಿದ್ದೇನೆ. ಪ್ರಿಯರೇ, ಇವತ್ತು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಹಳೆ ಒಡಂಬಡಿಕೆಯಿಂದ ಆದಿಕಾಂಡ ಪುಸ್ತಕ ಅದರ 21ನೇ ಅಧ್ಯಾಯ 9ನೇ ವಚನದಿಂದ ಕೆಲವು ವಚನಗಳು, ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 21ನೇ ವಚನದಿಂದ 28 ವಚನಗಳು ನಾವು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಕೆಲವು ದಿನಗಳಿಂದ ನಾವು ಕ್ರಿಸ್ತನ ಕಲವರಿಗೆ ಕ್ರೂಜಿತನಾಗಿರುವಂಥ ಯೇಸು ಕ್ರಿಸ್ತನ ಉದ್ದೇಶ ಅಥವಾ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಉದ್ದೇಶ ನಿನ್ನನ್ನು ರಕ್ಷಿಸುವಂಥದ್ದು, ನಿನ್ನನ್ನು ನನ್ನನ್ನು ಬಾನಿಸತ್ವದಿಂದ ಬಿಡಿಸುವಂಥದ್ದು, ನಿನ್ನನ್ನು ನನ್ನನ್ನು ಆತನು ಐಕ್ಯತೆಯಲ್ಲಿ ಅಥವಾ ಒಗ್ಗಟ್ಟಿನಲ್ಲಿ ನಡೆಸಿಕೊಂಡು ಹೋಗುವಂಥದ್ದು, ನಿನ್ನನ್ನು ನನ್ನನ್ನು ಆತನ ಉದ್ದೇಶ ಸಮೃದ್ಧಿಯಲ್ಲಿ ಅಥವಾ ಕೊರತೆಯಲ್ಲಿಯೂ ಸಹ ವರತೆಯಲ್ಲೂ ನಡೆಸಿಕೊಂಡು ಹೋಗುವಂಥ ಉದ್ದೇಶ. ಅಷ್ಟು ಮಾತ್ರಕ್ಕಲ್ಲ, ಇವತ್ತು ಸಹ ಅದೇ ರೀತಿಯಲ್ಲಿ ತಿರಸ್ಕಾರದ ಮುಖಾಂತರ ಸ್ವೀಕಾರ ಮಾಡುವಂಥದ್ದು ಎಂಬ ವಿಷಯದಲ್ಲಿ ಇವತ್ತು ನಾವು ಮಾತನಾಡ್ತಿದ್ದೇವೆ. ಪ್ರಿಯರೇ, ಇಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಶಿಲ್ಬೆ ಹಾಕಿಬಿಟ್ಟಿರುವಂಥ ಯೇಸು ಕ್ರಿಸ್ತನ ಉದ್ದೇಶ, ಇವತ್ತು ನಿನ್ನೊಟ್ಟಿಗೆ ಮಾತನಾಡ್ತಿರುವಂಥ ಉದ್ದೇಶ, ಮಗನೇ ಮಗಳೇ, ನಿನ್ನ ಜೀವನದಲ್ಲಿ ಮನುಷ್ಯರು ಅನೇಕ ಸಾರಿ ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟಿರ್ಬೋದು. ಆದರೆ ಒಂದು ವಿಷಯ ನೀನು ತಿಳ್ಕೋಬೇಕಾಗಿರುವಂಥ ವಿಷಯ ಎಂಬುದಾಗಿ ನೋಡುವಾಗ, ನಾನು ನಿನ್ನ ತಿರಸ್ಕರಣೆಲ್ಲ ನಿನಗಿಂತ ಮುಂಚೆ ನಾನು ಆಲ್ರೆಡಿ 2026 ವರ್ಷಗಳ ಹಿಂದೆಯೇ ನಾನು ಕಲವರಿ ಕ್ರೂಜೆಯಲ್ಲಿ ಎಲ್ಲ ತಿರಸ್ಕಾರವನ್ನು ಅನುಭವಿಸಿ ನಿನಗೋಸ್ಕರ ನಾನು ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದೇನೆ. ಅದಕ್ಕೋಸ್ಕರ ಇವತ್ತು ಯಾವ ತಿರಸ್ಕಾರ ನಾನು ಅನುಭವಿಸ್ತಿದೆಯಾ ಅಂತಂದು ಪ್ರಶ್ನೆ ಹಾಕುವಂಥ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಇವತ್ತು ಕೆಲವು ಉದ್ದೇಶಗಳನ್ನು, ಕೆಲವು ಅಂಶಗಳನ್ನು ತೋರಿಸಿ ನನ್ನ ವಾಕ್ಯವನ್ನು ಮುಂದಕ್ಕೆ ನಾನು ಕೊಂಡೊಯ್ಯಬೇಕೆಂಬುದಾಗಿ ಆಶೆ ಪಡುವಂಥ ವ್ಯಕ್ತಿಯಾಗಿದ್ದೇನೆ. ಪ್ರಿಯರೇ, ನೋಡುವಾಗ ಕೆಲವು ಸಾರಿ ನಮ್ಮ ಜೀವನದಲ್ಲಿ ಈ ತಿರಸ್ಕಾರದ ಮುಖಾಂತರ ಅನೇಕ ನೋವುಗಳನ್ನು ನಾವು ಅನುಭವಿಸುವಂಥ ವ್ಯಕ್ತಿಗಳಾಗಿದ್ದೇವೆ. ಯಾವ ವ್ಯಕ್ತಿಗಾಗಲಿ ಪ್ರಿಯರೇ, ಕೆಲವು ಸ್ಥಳ ನೋಡುವಾಗ ಆ ಯಾರಾದರೂ ತಿರಸ್ಕಾರ ಮಾಡುವಾಗ ಆ ವೇದನೆ, ಆ ಒಂದು ನೋವು, ಆ ಸಂಕಟ, ಅದು ಗಾಯವನ್ನು ಮಾಡುವಂಥದ್ದಾಗಿದೆ. ಅದು ವೈಯಕ್ತಿಕವಾಗಿ ಬಹಳ ನಮ್ಮನ್ನು ಕುಗ್ಗಿಸುವಂಥ ವಿಷಯವಾಗಿ ನಾವು ನಮ್ಮ ಜೀವನದಲ್ಲಿ ನೋಡ್ತೇವೆ. ಪ್ರಿಯರೇ, ಅದು ಖಂಡಿತವಾಗಿಯೂ ಎಲ್ಲರ ಜೀವನದಲ್ಲಿ ಆಗಿರುವಂಥದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಇದು ನೋಡುವಾಗ ಹಳೆಯ ಒಡಂಬಡಿಕೆಯಲ್ಲೂ ಸಹ ಪ್ರಿಯರೇ ನಾವು ಗಮನಿಸುವುದಾದರೆ, ಈ ಒಂದು ಹಾಗರು ಮತ್ತು ಇಷ್ಮಾಯೇಲನು ಇಲ್ಲಿ ತಿರಸ್ಕಾರವನ್ನು ಹೊಂದಿಕೊಂಡಿದ್ದ ವ್ಯಕ್ತಿಗಳಾಗಿ, ಅದೇ ರೀತಿಯಲ್ಲಿ ಎರಡನೇದಾಗಿ ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಈ ಒಂದು ಕಾನಾನು ಸ್ತ್ರೀಯು ಇಲ್ಲಿ ತಿರಸ್ಕಾರದ ಅನುಭವವನ್ನು ಹೊಂದಿಕೊಂಡು, ಅಲ್ಲಿ ಯಾವ ವಿಷಯಕ್ಕೆ ಇವರು ತಿರಸ್ಕಾರವನ್ನು ಹೊಂದಿಕೊಂಡು ಎಲ್ಲಿಗೆ ಹೋಗಿದ್ದಾರೆ, ಅವರ ಅಂತ್ಯ ಅದೇ ಆಗಿದೆಯಾ ಅಥವಾ ಅವರು ತಿರಸ್ಕಾರ ಹೊಂದಿದ ನಂತರ ಅವ್ರಿಗಾಗಿರುವಂಥ ಅನುಭವಗಳೇನೆಂಬುದಾಗಿ ನೋಡುವಾಗ, ಇವತ್ತು ಅದರ ಮುಖಾಂತರ ನಾವು ಏನು ಕಲಿಯಲಿಕ್ಕಿದೆ ಎಂಬುದಾಗಿ ನಾವು ಖಂಡಿತವಾಗಿಯೂ ಮುಂದಕ್ಕೆ ನಾವು ನೋಡಿಕೊಳ್ಳೋಣ. ಪ್ರೀತಿಯ ದೇವರ ಸಭೆಯೇ ಮತ್ತೊಂದು ಆವೃತ್ತಿಯಲ್ಲಿ ನೋಡುವುದಾದರೆ, ಎರಡೂ ವಿಷಯಗಳಲ್ಲಿಯೂ ಸಹ, ಎರಡೂ ಸಂಘಟನೆಗಳಲ್ಲಿ ಕೂಡ ನಾವು ನೋಡುವುದಾದರೆ, ಖಂಡಿತವಾಗಿಯೂ ಅವರಿಬ್ಬರ ತಿರಸ್ಕಾರ ಸನ್ನಿವೇಶಗಳು ನೋಡುವಾಗ ಅದು ಅವರನ್ನು ಆಶೀರ್ವಾದದ ಕಡೆಗೆ ಆಶೀರ್ವಾದ ಕಡೆಗೆ ಅವರನ್ನು ಕರೆದೊಯ್ದಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಮೊಟ್ಟಮೊದಲನೇದಾಗಿ ನೋಡುವಾಗ ಮನುಷ್ಯರಿಂದ ತಿರಸ್ಕಾರವನ್ನು ಹೊಂದಿಕೊಂಡಿರುವಂಥ ವ್ಯಕ್ತಿಗಳು ದೇವರಿಂದ ದೃಷ್ಟಿಸಲ್ಪಡುವಂಥದ್ದು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಸಾರಾ ಆ ಒಂದು ಇಷ್ಮಾಯೇಲ್ ನಗೋದನ್ನು ಅಥವಾ ಹಾಗರ್ ನಗೋದನ್ನು ನೋಡಿ ಅವರಿಬ್ಬರನ್ನ ಕೂಡ ಹಾಗರ್ನ ಮತ್ತು ಇಷ್ಮಾಯೇಲ್ನ ಹೊರಗಡೆ ಹಾಕಬೇಕೆಂಬುದಾಗಿ ಸಾರಾಳು ಆಜ್ಞೆ ಹಾಕಿದಾಗ, ಅವಳು ಕೇಳಿಕೊಂಡಾಗ ಅಲ್ಲಿ ದೇವರು ಕೂಡ ಅಬ್ರಹಾಮಿಗೆ ಹೇಳ್ತಿದ್ದಾನೆ, ನೀನು ನಿನ್ನ ಹೆಂಡತಿಯಾದ ಸಾರಾಳು ಹೇಳುವ ಪ್ರಕಾರ ನೀನು ಕಳಿಸು ಎಂಬುದಾಗಿ. ನೋಡ್ರಿ ಪ್ರಿಯರೇ, ಅದೇ ರೀತಿಯಲ್ಲಿ ಹಾಗರನು ಮತ್ತು ಇಷ್ಮಾಯೇಲ್ ಇಬ್ಬರೂ ಸಹ ಆ ಮನೆಯಿಂದ ಹೊರಗಡೆ ಹಾಕಲ್ಪಟ್ಟಿರುವಾಗ ಇದನ್ನು ಗಮನಿಸುವಾಗ ಪ್ರಿಯರೇ, 3 ವಿಧಾನವಾಗಿರುವಂಥ ಒಂದು ತಿರಸ್ಕಾರ ಅವರ ಜೀವನದಲ್ಲಿ ನಾವು ಕಾಣಬಹುದು. ಒಂದು ಸಾಮಾಜಿಕವಾಗಿರುವಂಥ ತಿರಸ್ಕಾರ, ಸಮಾಜದ ರೀತಿಯಲ್ಲಿ ಒಂದು ತಿರಸ್ಕಾರವನ್ನು, ಅದೇ ಅಷ್ಟು ಮಾತ್ರಕ್ಕಲ್ಲ, ಒಂದು ಕೌಟುಂಬಿಕ ತಿರಸ್ಕಾರ, ಕುಟುಂಬದವರೇ ಅವರನ್ನು ತಿರಸ್ಕಾರ ಮಾಡಿದ ವ್ಯಕ್ತಿಗಳಾಗಿ ನೋಡಬಹುದು. ಅಷ್ಟು ಮಾತ್ರಕ್ಕಲ್ಲ, ಕವನೆಂಟ್ ರಿಜೆಕ್ಷನ್ ಎಂಬುದಾಗಿ ನೋಡುವ, ಅಂದರೆ ಒಡಂಬಡಿಕೆ ತಿರಸ್ಕಾರದಲ್ಲಿ ಗಮನಿಸಬಹುದು. ದೇವರು ಸಹ ಹೇಳ್ತಿರುವಂಥ ಮಾತು ಅಬ್ರಹಾಮಿಗೆ ಎಂಬುದಾಗಿ ನೋಡುವಾಗ, ಇಷ್ಮಾಯೇಲ್ ಅಲ್ಲ, ನಿನಗೆ ಇಸಾಕಿನಲ್ಲಿ ಹುಟ್ಟಿರುವಂಥ ಸಂತತಿ ನಿನ್ನ ಸಂತತಿ ಎಂಬುದಾಗಿ ದೇವರು ಅಲ್ಲಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ನೋಡುವಾಗ 3 ವಿಧವಾದ ತಿರಸ್ಕಾರವನ್ನು ಹಾಗಾರಳು ಮತ್ತು ಅವನ ಮಗನು ತಿರಸ್ಕಾರವನ್ನು ಹೊಂದಿಕೊಂಡಿರುವಂಥದ್ದು ನಾವು ಗಮನಿಸ್ತಾ ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ಹಾಗಾರಳು ಆ ಒಂದು ಅರಣ್ಯ ರೋದನೆಯಲ್ಲಿ ಅಥವಾ ಅರಣ್ಯದ ಮಾರ್ಗದಲ್ಲಿ ಹೋಗುವಾಗ ಬೇರ್ಷೆಬ ಎಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ನೀರು ಮುಗಿದೋಗಿದೆ ಎಂಬುದಾಗಿ ಅವಳು ಯಾವಾಗ ಅರ್ಥ ಮಾಡಿಕೊಂಡ್ಳು, ಅವಳು ಗಟ್ಟಿಯಾಗಿ ಅಳುತ್ತಿರುವುದನ್ನು ನಾವಿಲ್ಲಿ ನೋಡಬಹುದು ಪ್ರಿಯರೇ. ಆದರೆ 17ನೇ ವರ್ಷದಲ್ಲಿ ನೋಡುವಾಗ ದೇವರು ವಾಕ್ಯ ಹೇಳ್ತಿದೆ, ನೀನು ಯಾಕೆ ಅಳ್ತಾ ಇದೀಯಾ, ನೀನು ಅಳುವುದೇನಕ್ಕೆ, ದೇವರು ಅಲ್ಲಿ ಏನು ಮಾಡಿಟ್ಟಿದ್ದಾನೆ ಎಂಬುದಾಗಿ ಆತನು ನೋಡ್ರಿ.
ಆ ಹುಡುಗನ ಮೊರೆ ದೇವರಿಗೆ ಕೇಳಿಸಿದ್ದು. ದೇವದೂತನ ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೆ ನಿನಗೇನಾಯಿತು, ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಲ್ಲಿ ಅವನ ಶಬ್ದವು ದೇವರಿಗೆ ಕೇಳಿಸಿತು ಎಂಬುದಾಗಿ ಇಲ್ಲಿ ವಚನ ಅವರು ಕೇಳ್ತಾ ಇದ್ದಾಳೆ. ಪ್ರಿಯರೇ, ಇಲ್ಲಿ ಒಂದು ವಿಷಯವನ್ನು ಗಮನಿಸೋದಾದರೆ, ಇಲ್ಲಿ ಆ ಮಗನ ಒಂದು ಸ್ವರವನ್ನು ದೇವರು ಕೇಳಿಸ್ಕೊಂಡಿದ್ದಾನೆ. ಇಲ್ಲಿ ಈ ಒಂದು ಹಾಗರಳ ಜೀವನದಲ್ಲಿ, ಆ ಸನ್ನಿವೇಶದಲ್ಲಿ, ಆ ಒಂದು ಅರಣ್ಯ ಯಾತ್ರೆಯಲ್ಲಿ ಆಕೆಯ ಪರಿಸ್ಥಿತಿಯನ್ನು ನೋಡಿದವರು ಯಾರೂ ಇಲ್ಲ. ಯಾವ ಅಬ್ರಹಾಮನು ಬಂದಿಲ್ಲ, ಯಾವ ಸಾರಾಳು ಬಂದಿಲ್ಲ, ಅಥವಾ ಯಾವ ಒಂದು ವ್ಯಕ್ತಿಯೂ ಸಹ ಆಕೆಯ ಕೂಗನ್ನು, ಆಕೆಯ ನೋವನ್ನು, ಆಕೆಯ ಒಂದು ಗೋಳಾಟವನ್ನು ಯಾರು ಕಂಡವರು ಇಲ್ಲ. ಯಾರು ಮಧ್ಯವರ್ತಿಯಾಗಿ ಬಂದು ಅವಳ ಕಷ್ಟವನ್ನು, ಸಂಕಟವನ್ನು ತೀರಿಸಿದವರು ಇಲ್ಲ. ಪ್ರಿಯರೇ, ಯಾರೂ ಸಹ ಅವಳ ಮೇಲೆ ಕೃಪೆಯನ್ನು, ದಯೆಯನ್ನು ತೋರಿಸುವಂಥ ವ್ಯಕ್ತಿಗಳು ಸಹ ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ಅಲ್ಲಿ ಆ ದೇವರೇ ಬರ್ತಾ ಇದ್ದಾನೆ ಎಂಬುದಾಗಿ ನೋಡಬಹುದು. ದೇವರೇ ಆಕೆಯ ಕೂಗನ್ನು, ಆ ಮಗನ ಕೂಗನ್ನು ಕೇಳಿಸ್ಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಇಲ್ಲಿ ನೋಡ್ರಿ, ಒಂದು ಪ್ರಕಟಣೆ, ಒಂದು ವಿಶ್ವಾಸದ ಮಹತ್ವ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಅರಣ್ಯ ರೋದನೆ, ನನ್ನ ಅರಣ್ಯ ಯಾತ್ರೆ ಒಂದೊಂದು ಸಾರಿ ಅದು ದೈವಿಕವಾಗಿರುವಂಥ ದೇವರ ಸನ್ನಿಧಿಯನ್ನು ದೇವರನ್ನು ಎದುರುಗೊಳ್ಳುವ ಒಂದು ಅವಕಾಶವಾಗಿ ಮಾರ್ಪಡುವಂಥ ಸನ್ನಿವೇಶಗಳಾಗಿರ್ತವೆ. ಪ್ರಿಯರೇ, ಆಗರಳು ಅಂದ್ಕೊಂಡಿದ್ದಾಳೆ ಎಲ್ಲ ಮುಗಿದೋಯ್ತು ಇನ್ನೇನು. ಆದರೆ ಅಲ್ಲಿ ಗೊತ್ತಿಲ್ಲದ ರೀತಿಯಲ್ಲಿ ದೇವರನ್ನು ಆಕೆಯು ಸಂಧಿಸಿರುವಂಥ ವಿಷಯಗಳನ್ನು ನಾವು ನೋಡಬಹುದು. ಪ್ರಿಯರೇ, ಯಾವಾಗ ಆಕೆ ಕಣ್ಗಳು ಮೊದಲನೇದಾಗಿ ವಿಷಯ ನೋಡುವಾಗ, ಯಾವಾಗ ದೇವರು ಆಕೆಯನ್ನು ಎನ್ಕೌಂಟರ್ ಮಾಡಿದಾನೋ ಆಕೆ ಕಣ್ಣುಗಳು ತೆರಲ್ಪಟ್ಟಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಆಕೆ ಕಣ್ಣುಗಳು ತೆರಲ್ಪಟ್ಟ ತಕ್ಷಣವೇ ಆಕೆಗೆ ಅಲ್ಲಿ ಏನು ಕಾಣ್ತಾ ಇದೆ, ಬಾವಿಯು ಕಾಣ್ತಾ ಇದೆ. ಪ್ರಿಯರೇ, ಅಷ್ಟು ಮಾತ್ರಕ್ಕಲ್ಲ, ದೇವರು ಆಕೆಯ ಒಂದು ಮುಂದಿನ ಭವಿಷ್ಯತ್ತನ, ಮಗನ ಭವಿಷ್ಯತ್ತನ್ನು ಖಂಡಿತವಾಗಿ ತಿರ್ಗಾ ಮತ್ತೊಂದು ಆವರ್ತಿಯಲ್ಲಿ ಕನ್ಫರ್ಮ್ ಮಾಡ್ತಿರುವಂಥ ವಿಷಯವನ್ನು ನಾವು ಗಮನಿಸಬಹುದು. ಪ್ರಿಯರೇ, ಇಲ್ಲಿ ನಾವು ತಿಳ್ಕೊಬೇಕಾಗಿರುವ ಮಾತೇನೆಂಬುದಾಗಿ ನೋಡುವಾಗ, ಯಾವ ಒಂದು ತಿರಸ್ಕಾರವು ಯಾವ ಮನುಷ್ಯನ ತಿರಸ್ಕಾರವೂ ಕೂಡ ನನ್ನ ಜೀವನದಲ್ಲಿ ದೇವರ ಉದ್ದೇಶವನ್ನು ತಡೆದು ಹಾಕಲಿಕ್ಕೆ ಅದು ಸಾಧ್ಯವೂ ಇಲ್ಲ. ಅದು ನಾವು ತಿಳ್ಕೊಬೇಕಾಗಿದೆ. ಕೆಲವು ಸಾರಿ ನಾವು ಅನ್ಸ್ಕೋಬಹುದು, ಅಯ್ಯೋ ನಾನು ಈ ರೀತಿಯಲ್ಲಿ ನಾನು ಇರಬೇಕು ಅಂದ್ಕೊಂಡಿದ್ದೆ, ಈ ವಿಷಯವನ್ನು ನಾನು ಪಡೆದುಕೋಬೇಕು ಅಂದ್ಕೊಂಡಿದ್ದೆ, ಈ ಉದ್ಯೋಗ ಅಥವಾ ಈ ಸ್ಥಾನಮಾನವನ್ನು ನಾನು ಬರಬೇಕು ಅಂದ್ಕೊಂಡಿತ್ತು, ಆದರೆ ಈ ಮನುಷ್ಯರನ್ನು ತಿರಸ್ಕಾರ ಮಾಡ್ತಿದ್ದಾರಲ್ಲ, ನಾನು ಅಂದ್ಕೊಂಡಿದ್ದ ವಿಷಯಗಳು ಆಗ್ತಾ ಇಲ್ಲ ಅಂತ ನಾನು ಅನೇಕ ಸಾರಿ ನಾವು ಅನ್ಕೊತಾ ಇರ್ಬೋದು ಮಾನವನ ರೀತಿಯಲ್ಲಿ. ಅದು ದೇವರ ವಾಕ್ಯ ಇವತ್ತು ನನ್ನೊಟ್ಟಿಗೆ ಹೇಳ್ತಿರುವಂಥ ಮಾತು, ನಿನ್ನನ್ನು ಬಲಪಡಿಸುವಂಥ ಮಾತೇನೆಂಬುದಾಗಿ ನೋಡುವಾಗ, ಯಾವ ಮನುಷ್ಯನ ತಿರಸ್ಕಾರ ದೈವಿಕ ಉದ್ದೇಶವನ್ನು ನನ್ನ ಜೀವನದಲ್ಲಿ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಮೊದಲನೇದಾಗಿ ನಾವು ಹಾಗರಳ ಜೀವನ ನೋಡ್ತಾ ಇದ್ದೀವಿ. ಎರಡನೇದಾಗಿ ನೋಡುವಾಗ, ಈ ಒಂದು ಮತ್ತಾಯನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 21ನೇ ವಚನದಿಂದ 27ನೇ ವಚನ ಧ್ಯಾನ ಮಾಡುವಾಗ, ಆತನು ಕ್ರಿಸ್ತನು ಮತ್ತು ಆತನ ಶಿಷ್ಯರು ತೈರು ಒಂದು ಸಿದೋನ್ ಎಂಬ ಪ್ರಾಂತ್ಯಗಳ ಮುಖಾಂತರ ಹಾದು ಹೋಗ್ತಿರುವಾಗ, ಅಲ್ಲಿ ಒಂದು ಅನ್ಯಳಾಗಿರುವಂಥ ಕಾನಾನ್ಯ ಸ್ತ್ರೀಗಳೇ ಯೇಸು ಕ್ರಿಸ್ತನ ಹತ್ತಿರ ಬರ್ತಾ ಇದ್ದಾಳೆ. ಅಳ್ಕೊಂತ ಒಂದು ವೇದನೆಯಲ್ಲಿ ಆ ಸ್ತ್ರೀ ಬಂದು ಆಕೆ ಆತನನ್ನು ಕೇಳ್ಕೊಳ್ತಿದ್ದಾಳೆ, ದಾವೀದ ಕುಮಾರನೇ, ನನ್ನ ಮಗಳು ದೆವ್ವದ ಕಾಟದಿಂದ ಒದ್ದಾಡ್ತಾ ಇದ್ದಾಳೆ, ದಯಮಾಡಿ ನೀನು ಕರುಣಿಸು ಎಂಬುದಾಗಿ ಕೇಳಿರುವಾಗ, ಮೊಟ್ಟ ಮೊದಲನೇದಾಗಿ ಅಲ್ಲಿ ಆಗ್ತಿರುವಂಥ ತಿರಸ್ಕಾರ ಏನೆಂಬುದಾಗಿ ನೋಡುವಾಗ, ಸ್ತ್ರೀಯ ಜೀವನದಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಮಾತ್ರ ಯಾವುದೇ ಬದಲನ್ನು ಆಕೆಗೆ ಕೊಡಲಿಲ್ಲ. ನೋಡ್ರಿ, ಕೆಲವು ಸಾರಿ ಮನುಷ್ಯರು ನಾವು ಮಾತಾಡಲಿಲ್ಲ ಅಂದರೆ ಅದು ತಿರಸ್ಕಾರ ಎಂಬುದಾಗಿ ನಾವು ಗಮನಿಸ್ತೇವೆ. ಪ್ರಿಯರೇ, ಭಾಳ ನೋವಾಗಿ, ಭಾಳ ಅವಮಾನಕರವಾಗಿ ನಾವು ನಮ್ಮ ಜೀವನದಲ್ಲಿ ಜುಗುಪ್ಸೆಯಿಂದ ನಾವು ಬೇಜಾರಾಗುವಂಥ ಸನ್ನಿವೇಶಗಳಿರ್ತವೆ. ಈ ಸ್ತ್ರೀಯ ಜೀವನದಲ್ಲಿ ನೋಡುವಾಗ, ಯೇಸು ಕ್ರಿಸ್ತನು ಆಕೆ ಮಾತನಾಡ್ತಿರುವಾಗಲೂ ಏನು ಬದಲನ್ನು ಕೊಡದೆ ಸುಮ್ಮನೆ ಆತನು ಅಲ್ಲಿ ನಿಂತ್ಕೊಂಡಿರೋದನ್ನು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಎರಡನೇದಾಗಿ ಶಿಷ್ಯರು ನೋಡುವಾಗ ಆಕೆಯನ್ನು ಕಳಿಸಿಬಿಡಿ ಎಂಬುದಾಗಿ ಒಂದು ರೀತಿಯಾದಂಥ ಅವಮಾನಕರ ರೀತಿಯಲ್ಲಿ ಆಕೆಯನ್ನು ತಿರಸ್ಕಾರ ಮಾಡ್ತಿರುವಂಥ ಸನ್ನಿವೇಶವನ್ನು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಮೂರನೇದಾಗಿ ನೋಡುವಾಗ ಯೇಸು ಸ್ವಾಮಿ ಸ್ವತಃ ಹೇಳ್ತಾ ಇದ್ದಾನೆ. ಪ್ರಿಯರೇ, ಅಲ್ಲಿ ಹೇಳ್ತಿದ್ದ ಮಾತೇನೆಂಬುದಾಗಿ ನೋಡುವಾಗ, ಕ್ಷಮಿಸಿ, ಅದಕ್ಕಿಂತ ಮುಂಚೆ ನೋಡುವಾಗ, ಈ ಸ್ತ್ರೀಯು ಕಾನಾನ್ಯ ಸ್ತ್ರೀಗಳಿರೋ ಕಾರಣ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನಾನು ಬಂದಿರುವಂಥದ್ದು ಚದುರಿ ಹೋಗಿರುವಂಥ ಇಸ್ರಾಯೇಲ್ ಒಂದು ಮನೆ ಸಂತತಿಯವರ ಅಡಿಗೆ ಮಾತ್ರ ಅಂತಂದು, ಅಂದರೆ ಅದರ ಅರ್ಥ ಆ ಕಾನಾನ್ಯ ಸ್ತ್ರೀಯನ್ನು ನನಗೆ ಏನು ಸಂಬಂಧವಿಲ್ಲ ಎಂಬುದು. ಅಂದರೆ ಆಕೆಯ ಒಂದು ಪರಿಸ್ಥಿತಿ ನೋಡ್ರಿ, ಮೂರನೇ ವಿಷಯದಲ್ಲಿ ಕೂಡ ತಿರಸ್ಕಾರವನ್ನು ಅನುಭವಿಸ್ತಾ ಇದ್ದಾಳೆ. ಆದರೆ ಪ್ರಿಯರೇ, ಅಲ್ಲಿ ಗಮನಿಸಬೇಕಾಗಿರುವಂಥ ಮಾತೇನೆಂಬುದಾಗಿ ನೋಡುವಾಗ, ನಮಗೆ ಸ್ಪಷ್ಟವಾಗಿ ತಿಳಿಯುವ ಮಾತೇನೆಂಬುದಾಗಿ ನೋಡುವಾಗ, ಆಕೆ ಆದರೂ ಸಹ ಬಿಟ್ಟಿಲ್ಲ. ಆತನು ಅದು ಕೇಳ್ತಿದ್ದಾನೆ, ಅದಕ್ಕೆ ಯೇಸು ಸ್ವಾಮಿ ಏನಂತ ಹೇಳಿದ್ದಾನೆ ಎಂಬುದಾಗಿ ನೋಡುವಾಗ, ಅದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಲಿಕ್ಕೆ ನೋಡ್ಬರ್ತೇನೆ ನೋಡ್ರಿ. ಅದಕ್ಕೆ ಆತನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ರ ಮನೆತವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳಿಸಲ್ಪಟ್ಟವನಲ್ಲ ಅಂದನು. ಆಕೆ ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕೆಂದು ಅಂದಳು. ಅದಕ್ಕೆ ಆತನು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು, ಆಕೆ, ಸ್ವಾಮಿ, ಆ ಮಾತು ನಿಜವೇ, ನಾಯಿ ಮರಿಗಳಿಗಂತೂ ತಮ್ಮ ಯಜಮಾನರ ಮೇಲಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತಾವಲ್ಲ ಅಂದಳು.
ಯೇಸು ಸ್ವಾಮಿ ಇನ್ನೂ ಕಠಿಣವಾದ ಮಾತನ್ನು ಮಾತನಾಡ್ತಿದ್ದಾನೆ. ನಾನು ಇಸ್ರಾಯೇಲ್ ಮನೆತನದವರಿಗೆ ಮಾತ್ರ ಬಂದಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕುವಂಥದ್ದು ಒಳ್ಳೆಯದಲ್ಲ ಎಂಬುದಾಗಿ ಹೇಳುವಾಗಲೂ ಸಹ ಆ ಸ್ತ್ರೀಯ ವಿಷಯದಲ್ಲಿ ನಾವು ಗಮನಿಸುವಾಗ ಅಲ್ಲಿಗೆ ಬಿಟ್ಟು ಬಿಡದ ಹಾಗೆ ಆಕೆ ಹೇಳ್ತಿರುವಂಥ ಮಾತು, ಹೌದು ಸ್ವಾಮಿ ನೀನು ಅಂದಿದ್ದು ನಿಜಾನೇ, ಆದರೆ ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಲಿನಿಂದ ಬೀಳುವಂಥ ಒಂದು ರೊಟ್ಟಿ ತುಂಡುಗಳು ತಿನ್ನಲಿಕ್ಕಂತವು ತಿಂತಾವಲ್ಲ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಮನಸ್ಸನ್ನಲ್ಲಿ ಕದಲಿಸಿರುವಂಥ ಸನ್ನಿವೇಶ ನಾವು ನೋಡ್ತಾ ಇದ್ದೇವೆ. ಒಡನೆ ಇಮ್ಮಿಡಿಯೇಟ್ ಆಗಿ ಆತನ ಹೇಳ್ತಿರುವಂಥ ಮಾತು, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಇಲ್ಲಿ ಏನು ಗಮನಿಸಬೇಕು ಪ್ರಿಯರೇ, ನಾನು ಆವಾಗಲೇ ಹೇಳಿದೆ, ಎಲ್ಲ ರಿಜೆಕ್ಷನ್ಸ್ ಅಲ್ಲಿಗೆ ಅಂತ್ಯವಲ್ಲ. ಇವರಿಬ್ಬರ ಜೀವನದಲ್ಲಿ ನೋಡುವಾಗ ಅವರಲ್ಲಿ ನಾವು ಗಮನಿಸುವುದಾದರೆ ಪ್ರಿಯರೇ, ಇಲ್ಲಿ ಅವರ ಜೀವನವು ತಿರಸ್ಕಾರದೊಟ್ಟಿಗೆ ಅಂತ್ಯವಾಗಿಲ್ಲ, ಆದರೆ ಆಶೀರ್ವಾದದೊಟ್ಟಿಗೆ ಅಂತ್ಯವಾಗ್ತಾ ಇದೆ. ಇಲ್ಲಿ ಯೇಸು ಸ್ವಾಮಿ ಮೌನವು, ಯೇಸು ಸ್ವಾಮಿ ನಿಜವಾಗಲೂ ತಿರಸ್ಕಾರ ಮಾಡಿದ್ದಾನೆ ಎಂಬುದಾಗಿ ಅಲ್ಲ, ಆದರೆ ತಿರಸ್ಕಾರ ಮಾಡಿರುವಂಥ ಸನ್ನಿವೇಶದಲ್ಲಿ ಆ ತಿರಸ್ಕಾರದ ಉದ್ದೇಶ ಆಕೆಯ ಮೌನದಲ್ಲಿಯೂ, ಆತನ ಮೌನದಲ್ಲಿಯೂ ಸಹ ಆಕೆಯ ನಂಬಿಕೆಯನ್ನು ದೇವರು ಪರೀಕ್ಷೆ ಮಾಡಿದ್ದಾನೆ. ಆ ಪರೀಕ್ಷೆಯಲ್ಲಿ ನಿಜವಾಗಲೂ 100% ಉತ್ತೀರ್ಣಳಾಗಿದ್ದಾಳೆ. ಅವಳು ಇಮ್ಮಿಡಿಯೇಟಾಗಿ ದೇವರು ಹೇಳ್ತಾನೆ, ಯೇಸು ಸ್ವಾಮಿ ಹೇಳ್ತಿರುವಂಥ ಮಾತು, ಅಮ್ಮ ನಿನ್ನ ಮನಸ್ಸಿನ ನಂಬಿಕೆ ಬಹಳ ದೊಡ್ಡದು. ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ನೋಡುವಾಗ ಶತಾಧಿಪತಿ ಆದ ನಂತರ ಈ ಒಂದು ಸ್ತ್ರೀಯೇ ದೇವರು ಯೇಸು ಸ್ವಾಮಿ ಸ್ವತಃ ಸಾಕ್ಷಿ ಕೊಡ್ತಿರುವಂಥ ಒಂದು ನಂಬಿಕೆ ಬಹಳ ದೊಡ್ಡದೆಂಬುದಾಗಿ ನೋಡುವಾಗ ಎರಡನೇ ಸ್ತ್ರೀಯಾಗಿ ನಾವು ನೋಡಬಹುದು. ಪ್ರಿಯರೇ, ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ಎಂಬುದಾಗಿ ನೋಡುವಾಗ ಒಂದು ನಿರ್ದಿಷ್ಟವಾದ ವಿಶ್ವಾಸ ಆ ಒಂದು ತಿರಸ್ಕಾರವನ್ನು ಸಹ ಸ್ವೀಕಾರವಾಗಿ ಮಾರ್ಪಡಿಸುವಂಥದ್ದಾಗಿದೆ. ನನ್ನ ವಿಶ್ವಾಸ ಆತನಲ್ಲಿ ಇಡುವಾಗ ಮನುಷ್ಯರು ಯಾವ ತಿರಸ್ಕಾರವೂ ಕೂಡ ನಮ್ಮನ್ನು ಅಡ್ಡಿಪಡಿಸಲಿಕ್ಕೆ ಆಗುವುದಿಲ್ಲ. ಆದರೆ ಮನುಷ್ಯರು ತಿರಸ್ಕರಿಸುವಂಥ ವಿಷಯವನ್ನು ದೇವರು ಸ್ವೀಕಾರ ಮಾಡುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಎರಡು ವ್ಯಕ್ತಿಗಳ ವಿಷಯ ನೋಡಿದ್ದೇವೆ, ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯಿಂದ. ಈಗ ಹೊಸ ಒಡಂಬಡಿಕೆ ಪ್ರಾಮುಖ್ಯದ ಅಂಶಗಳಿಗೆ ನಾವು ಹೋಗ್ತಾ ಇದ್ದೇವೆ ಪ್ರಿಯರೇ. ಮೂರನೇ ವಿಷಯ ನೋಡುವಾಗ ದ ಶಿಲುಬೆ ಎಂಬುದಾಗಿ ನೋಡಬಹುದು. ಅಲ್ಟಿಮೇಟ್ ರಿಜೆಕ್ಷನ್ ಎಲ್ಲಾಗಿದೆ, ಅಥವಾ ಅಂತಿಮವಾಗಿ ತಿರಸ್ಕಾರ ಯಾರು ಹೊಂದಿಕೊಂಡಿದ್ದಾರೆ ಎಲ್ಲಿ ಆಗಿದೆ ಎಂಬುದಾಗಿ ನೋಡುವಾಗ ಅದು ಕಲ್ವರಿ ಕ್ರೂಸೆಯಲ್ಲಿ, ಊರಿನ ಹೊರಗಡೆ ಗೋಲ್ಗೊತ್ತಾ ಬೆಟ್ಟದಲ್ಲಿ ಆ ತಿರಸ್ಕಾರ, ಅತಿ ದೊಡ್ಡವಾದ ತಿರಸ್ಕಾರ ಯಾರು ಅನುಭವಿಸಿದ್ದಾರೆ ಅಂದರೆ ನೋಡುವಾಗ ಪ್ರಿಯ, ನಿನಗೂ ನನಗೂ ಗೊತ್ತಿರೋ ಪ್ರಕಾರ ಯೇಸು ಸ್ವಾಮಿಯೇ ಆ ತಿರಸ್ಕಾರವನ್ನು ಅನುಭವಿಸಿರುವಂಥ ವ್ಯಕ್ತಿಯಾಗಿದ್ದಾನೆ. ಮೊಟ್ಟ ಮೊದಲನೇದಾಗಿ ನಾವು ನೋಡುವಾಗ ಆತನ ಜೀವನದಲ್ಲಿ ಸ್ವಂತ ಮನೆಯವರೇ ಆತನ ತಿರಸ್ಕಾರ ಮಾಡಿದ್ದಾರೆ. ಯೋಹಾನ್ ಬರೆದ ಸುವಾರ್ತೆ 1:11 ಪ್ರಕಾರ ನೋಡುವಾಗ, ಅಷ್ಟು ಮಾತ್ರಕ್ಕಲ್ಲ, ತಾನು ನಂಬಿರುವಂಥ ಶಿಷ್ಯನೇ ಅವರನ್ನು ಶಿಷ್ಯಂದರೆ ತಿರಸ್ಕಾರ ಮಾಡಿದಂತ ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ತನ್ನ ಸ್ನೇಹಿತರು ತಿರಸ್ಕಾರ ಮಾಡುವಂಥ ವ್ಯಕ್ತಿಗಳಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಊರಿನ ಹೊರಗಡೆ ಆತನನ್ನು ಶಿಲುಬೆಗೆ ಹಾಕಿರುವಂಥದ್ದು ಅತಿ ದೊಡ್ಡವಾದಂಥ ತಿರಸ್ಕಾರವಾಗಿ ನಾವು ನೋಡಬಹುದು ಪ್ರಿಯರೇ. ಅದಕ್ಕೋಸ್ಕರ ದೇವರು ವಾಕ್ಯವೇ ಹೇಳ್ತಾ ಇದೆ, ಯೆಶಾಯನ ಬರೆದ ಪ್ರವಾದಿ ಈ ರೀತಿಯಲ್ಲಿ ಹೇಳ್ತಿದ್ದಾನೆ. 53ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ನೋಡುವಾಗ ನಮಗೆಲ್ಲರೂ ಗೊತ್ತಿರುವಂಥ ಮಾತು ಏನೆಂಬುದಾಗಿ ನೋಡುವಾಗ, ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು ಆಗಿದ್ದಾನೆ ಎಂಬುದಾಗಿ. ನಿಜವಾಗಲೂ ಧಿಕ್ಕರಿಸಲ್ಪಟ್ಟಿರುವಂಥ ವ್ಯಕ್ತಿಯಾಗಿ, ತಿರಸ್ಕಾರವನ್ನು ಹೊಂದಿಕೊಂಡಿರುವಂಥ ವ್ಯಕ್ತಿಯಾಗಿ, ಮನುಷ್ಯರಿಂದ ಸೇರಿಸಿಕೊಳ್ಳಲಾರದಂಥ ವ್ಯಕ್ತಿಯಾಗಿ ಯೇಸು ಸ್ವಾಮಿಯನ್ನು ಕಲ್ವರಿ ಕ್ರೂಸೆಯಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು ಪ್ರಿಯರೇ. ಒಂದು ಸಾರಿ ನಮ್ಮ ಕಣ್ಣ ಮುಂದೆ ಆ ಕಲ್ವರಿ ಕ್ರೂಸೆಯನ್ನು ನಾವು ಜ್ಞಾಪಕ ಮಾಡಿಕೊಂಡಾಗ ಆ ತಿರಸ್ಕಾರ ಯಾವ ರೀತಿ ಭಯಂಕರವಾಗಿತ್ತು ಎಂಬುದಾಗಿ ನಮ್ಮ ಸ್ಪಷ್ಟವಾಗಿ ಅರ್ಥವಾಗುವಂಥದ್ದಾಗಿದೆ ಪ್ರಿಯರೇ. ಆದರೆ ಆತನ ತಿರಸ್ಕಾರದ ಮುಖಾಂತರ ನಾವು ಗಮನಿಸಬೇಕಾಗಿರುವಂಥ ವಿಷಯಗಳೇನೆಂಬುದಾಗಿ ನೋಡುವಾಗ, ಆತನ ತಿರಸ್ಕಾರದ ಮುಖಾಂತರ ನೀನು ನಾನು ಸ್ವೀಕರಿಸಲ್ಪಟ್ಟಿದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಆತನ ತಿರಸ್ಕಾರದ ಮುಖಾಂತರ ನೀನು ನಾನು ದತ್ತಪುತ್ರರಾಗಿ ವಾಕ್ಯವು ಸ್ವೀಕಾರ ಮಾಡಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ರೋಮಪುರದ ಪತ್ರಿಕೆಯಲ್ಲಿ ನಮಗೆಲ್ಲ ಗೊತ್ತಿರುವಂಥ ಮಾತು 8ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವಾಗ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನ ಅಪ್ಪ ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗುವುದಕ್ಕೆ ಪವಿತ್ರಾತ್ಮ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಯಾರು ದೇವರ ಆತ್ಮದಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದರೆ ದೇವರ ಬಾಧ್ಯರು, ಕ್ರಿಸ್ತನ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರಾಗುವುದಾದರೆ ಆತನ ಮಹಿಮೆಯಲ್ಲೂ ಪಾಲುಗಾರಾಗುವುದಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಮಾತು ಎಂಬುದಾಗಿ ನೋಡುವಾಗ, ನಮ್ಮನ್ನು ದತ್ತಪುತ್ರರನ್ನಾಗಿ ನಮ್ಮನ್ನು ಮಕ್ಕಳನ್ನಾಗಿ ವಾರಸನನ್ನಾಗಿ ಆತನು ಸ್ವೀಕಾರ ಮಾಡಿದ ಆತನ ತಿರಸ್ಕಾರ ಮುಖಾಂತರ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಇಲ್ಲಿ ಶಿಲುಬೆ ಏನು ನಮಗೆ ರುಜುವಾತು ಮಾಡ್ತಾ ಇದೆ, ನಮಗೆ ಏನು ಪ್ರೂವ್ ಮಾಡ್ತಾ ಇದೆ ಎಂಬುದಾಗಿ ನೋಡುವಾಗ, ತಿರಸ್ಕಾರವು ಅದು ಕೊನೆಯಲ್ಲ, ತಿರಸ್ಕಾರವು ಅದು ಅಂತ್ಯ ಅಲ್ಲ, ಇದು ಕೇವಲ ಕೆಲವೊಂದು ರೀತಿಯಾದಂಥ ಬಿಡುಗಡೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೀವನದಲ್ಲಿಯೂ ಸಹ ಆತ್ಮೀಯ ಸತ್ಯಗಳನ್ನು ನಾವು ಗಮನಿಸೋದಾದರೆ ಪ್ರಿಯರೇ, ನೀವುಗಳಿವತ್ತು ಹಾಗಾರ ರೀತಿಯಲ್ಲಿ ಒಂದು ವೇಳೆ ಅರಣ್ಯ ಮಾರ್ಗದಲ್ಲಿ ಇದೆಯಾ ಗಮನಿಸ್ರಿ. ಅಲ್ಲಿ ಹಾಗಾರ ಅನ್ಕೊಂಡಿದ್ದಾಳೆ, ಇದೇ ನನ್ನ ಜೀವನದ ಅಂತ್ಯ, ಇನ್ನೇನು ಮುಗಿದೋಯ್ತು ಎಂಬುದಾಗಿ ಅಂದ್ಕೊಂಡಿದ್ದಾಳೆ. ಒಂದು ವೇಳೆ ಇವತ್ತು ನೀನು ನಾನು ಸಹ ಯಾರಾದರೂ ಈ ವಾಕ್ಯವನ್ನು ಕೇಳ್ತಿರುವಂಥ ವ್ಯಕ್ತಿಗಳಿವತ್ತು ನನ್ನ ಜೀವನ ಇದೆ, ಇನ್ನೇನಿಲ್ಲ, ನನ್ನ ಮುಂದೆ ನನಗೆ ಏನು ತೋರಿಸ್ತಾ ಇಲ್ಲ, ನನ್ನ ಭವಿಷ್ಯತ್ತು ಏನು ಕಾಣ್ತಾ ಇಲ್ಲ, ಈ ಅರಣ್ಯ ಮಾರ್ಗವೇ ಅಂತ್ಯ ಎಂಬುದಾಗಿ ನಾನು ಅಂದ್ಕೊಳ್ತಾ ಇದ್ದೇನೋ, ದೇವರ ನನ್ನೊಟ್ಟಿಗೆ ಮಾತನಾಡ್ತಿದ್ದಾನೆ ಪ್ರಿಯರೇ. ಯಾವಾಗ ನೋಡ್ರಿ,
ಆ ಒಂದು ಹಾಗರನ ಅರಣ್ಯ ಮಾರ್ಗವನ್ನು ದೇವರು ಆಶೀರ್ವಾದಕರವಾಗಿ ಮಾರ್ಪಟ್ಟಿದ್ದಾನೆ. ಇವತ್ತು ನಿನ್ನ ನನ್ನ ಮಾರ್ಗ ನಿನ್ನ ಜನರುಗಳು ತಿರಸ್ಕರಿಸಬಹುದು ನಿನ್ನ ನನ್ನನ್ನು, ಆದರೆ ದೇವರು ನಿನ್ನ ನನ್ನ ಅರಣ್ಯದ ಮಾರ್ಗವನ್ನು ಅಭಿವೃದ್ಧಿಯ ಮಾರ್ಗವಾಗಿ ಆಶೀರ್ವಾದಕರ ಮಾರ್ಗವಾಗಿ ದೇವರು ಮಾರ್ಪಡಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಎರಡನೇದಾಗಿ ನೋಡುವಾಗ ನೋಡ್ರಿ, ಎಲ್ಲ ಸಂದರ್ಭದಲ್ಲಿ ದೇವರ ಒಂದು ಮೌನವು ಅದು ದೇವರ ಒಂದು ಅಭಾವ ಅಲ್ಲ, ಅಥವಾ ದೇವರು ನಮ್ಮ ಜೀವನದಲ್ಲಿ ಇಲ್ಲ ಎಂಬುದಾಗಿ ಅದರ ಅರ್ಥ ಅಲ್ಲ. ಅದಾದರೆ ನಾವು ತಿಳ್ಕೊಬೇಕಾಗಿರುವಂಥ ವಿಷಯ ಎಂಬುದಾಗಿ ನೋಡು, ಕನಾನ ಸ್ತ್ರೀಯಲ್ಲಿ ಯೇಸು ಸ್ವಾಮಿ ಮೌನವಾಗಿರುವುದು ಅದನ್ನು ಆಕೆಯನ್ನು ತಿರಸ್ಕಾರ ಪರಿಪೂರ್ಣವಾಗಿ ಮಾಡಿದ್ದಾನೆ ಎಂಬುದಾಗಲ್ಲ, ಆ ತಿರಸ್ಕಾರದ ಮುಖಾಂತರ ಆಕೆಯನ್ನು ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ ನೋಡ್ತಿದ್ದೇವೆ. ಆ ವಿಶ್ವಾಸದ ಮುಖಾಂತರ ಕೆಲವು ಸಾರಿ ನಮ್ಮ ಜೀವನದಲ್ಲಿಯೂ ಸಹ ದೇವರು ಮೌನವಾಗಿದ್ದಾನೆ ಅಂದರೆ ನನ್ನನ್ನು ಪರೀಕ್ಷೆ ಮಾಡಿ, ಆ ಪರೀಕ್ಷೆಯಲ್ಲಿ ನನ್ನ ವಿಶ್ವಾಸವನ್ನು ಪರೀಕ್ಷೆ ಮುಖಾಂತರ ದೇವರು ಮತ್ತೆ ಹೆಚ್ಚಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿಕ್ಕಿದ್ದಾನೆ ಎಂಬುದಾಗಿ ನಾವು ತಿಳ್ಕೋಬೇಕು. ಅಷ್ಟೇ ಮಾತ್ರ ಪ್ರಿಯರೇ, ಮೂರನೇದಾಗಿ ತಿರಸ್ಕಾರವನ್ನು ನೋಡುವಾಗ ನಮ್ಮನ್ನು ಹೊಸ ಒಂದು ವ್ಯಕ್ತಿಯನ್ನಾಗಿ ಗುರುತಿಸುವಾಗಿದೆ. ಈ ಒಂದು ಲೋಕದಲ್ಲಿ ಅನೇಕ ವಿಧವಾಗಿ ನೀನು ನಮ್ಮ ಜೀವನದಲ್ಲಿ ಕೌಟುಂಬಿಕವಾಗಿರ್ಬೋದು, ಒಂದು ಸಾಮಾಜಿಕವಾಗಿರ್ಬೋದು, ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳ ಮಧ್ಯದಲ್ಲಿ, ನಿನ್ನ ಉದ್ಯೋಗ ಸ್ಥಳದಲ್ಲಿ, ನಿನ್ನ ವ್ಯಾಪಾರದ ಸ್ಥಳದಲ್ಲಿ ಅನೇಕ ರೀತಿಯಲ್ಲಿ ನೀನು ಇವತ್ತು ತಿರಸ್ಕಾರವನ್ನು ಹೊಂದಿರುವಂಥ ವ್ಯಕ್ತಿಯಾಗಿರಬಹುದು. ಆದರೆ ನಿನ್ನ ಸೇವೆಯಲ್ಲಿಯೂ ಸಹ ನೀನು ತಿರಸ್ಕಾರ ಹೊಂದಿರುವಂಥ ವ್ಯಕ್ತಿಯಾಗಿರ್ಬೋದು. ಆದರೆ ದೇವರು ದಿನಟಿಗೆ ಮಾತನಾಡ್ತಿರುವಂಥ ಮಾತಿನೆಂಬುದಾಗಿ ನೋಡುವಾಗ ನಿನ್ನ ನನ್ನ ಗುರುತು, ನಿನ್ನ ನನ್ನ ಐಡೆಂಟಿಟಿ ಡಿಸೈಡೆಡ್ ಬೈ ಯಾರು? ಈ ಒಂದು ಮಾನವನ ಒಂದು ಅಪ್ರೂವಲ್ಲಿಂದ ಆಗುವಂಥದ್ದಲ್ಲ, ಆದರೆ ದೇವರ ಒಂದು ಅಪ್ರೂವಲಿಂದ ನಿನ್ನ ಗುರುತು ಆಗುವಂಥದ್ದು. ಯಾಕಂದರೆ ಯೇಸು ಕ್ರಿಸ್ತನು ಆತನು ತಿರಸ್ಕರಿಸಲ್ಪಟ್ಟಿದ್ದಾನೆ. ನನ್ನನ್ನು ಸ್ವೀಕಾರ ಮಾಡಿಕೊಳ್ಳೋಕ್ಕೋಸ್ಕರ ಆತನ ತಿರಸ್ಕಾರವನ್ನು ಹೊಂದಿಕೊಂಡಿದ್ದಾನೆ. ಆತನು ಊರಿಗೆ ಹೊರಗೆ ಹಾಕಲ್ಪಟ್ಟಿದ್ದಾನೆ. ಯಾಕಂದರೆ ಕಾರಣ ನನ್ನನ್ನು ಆತನ ಒಳಗಡೆ ಕರ್ಕೊಳ್ಳಿಕ್ಕೆ ಪ್ರೇರೆ ಈ ಸತ್ಯಾಂಶಗಳನ್ನು ಗ್ರಹಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕಂದರೆ ಆ ಒಂದು ವೇಳೆ ಆಗರನ ಅರಣ್ಯ ಅಥವಾ ಒಂದು ಕಾನಾನ ಸ್ತ್ರೀಯ ಒಂದು ಪರಿಸ್ಥಿತಿ ನಿನ್ನ ಜೀವನದಲ್ಲಿ ಇರಬಹುದೇನೋ, ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಎಲ್ಲವನ್ನು ಆತನು ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ್ದಾನೆ, ಅದೆಲ್ಲವನ್ನು ಅನುಭವಿಸಿದ್ದಾನೆ. ನಿನ್ನ ಒಂದು ತಿರಸ್ಕಾರ ಆತನ ಶಿಲುಬೆಯ ಮುಖಾಂತರ ಹೊಸ ಮಾರ್ಗಕ್ಕೆ ನಡೆಸುವಂಥದ್ದಾಗಿದೆ. ನಿನ್ನ ತಿರಸ್ಕಾರ ಆತನ ಶಿಲುಬೆಯ ಮುಖಾಂತರ ನನಗೂ ಆತನು ಅದು ಮೂಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ನೂತನ ಮಾರ್ಗದಲ್ಲಿ ಆತನು ಆಶೀರ್ವಾದಕರವಾಗಿ ನಡೆಸ್ಕೊಂಡುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಪ್ರಿಯರೇ, ಯಾವಾಗ ದೇವರು ನಿನ್ನನ್ನು ಸ್ವೀಕಾರ ಮಾಡ್ತಾನೋ, ಯಾವ ಮನುಷ್ಯನು ನನ್ನನ್ನು ನಾಶನ ಮಾಡಲಿಕ್ಕೆ ಸಾಧ್ಯವಿಲ್ಲ. ತಿಳ್ಕೊಳ್ರಿ. ಮತ್ತೊಂದು ಆವರ್ತಿ ಹೇಳ್ತೇನೆ, ಯಾವ ಮನುಷ್ಯನ ತಿರಸ್ಕಾರವು ನಿನ್ನ ಜೀವನದಲ್ಲಿ ದೇವರ ಉದ್ದೇಶವನ್ನು ತಡೆ ಹಾಕಲಿಕ್ಕೆ ಸಾಧ್ಯವಿಲ್ಲ. ಈ ಅಂಶವನ್ನು, ಈ ವಿಷಯವನ್ನು ತಿಳ್ಕೊಳ್ಳೋದಾದರೆ ಈ ಒಂದು ಶ್ರಮೆ ಮರಣಪೂರ್ವ ದಿನಗಳಲ್ಲಿ ಹಾದು ಹೋಗ್ತಿರುವಂಥ ನಾವು, ಆತನ ವಾಕ್ಯಗಳನ್ನು ಧ್ಯಾನ ಮಾಡ್ತಿರುವಂಥ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿರುವಂಥ ಮಾತೇನೆಂಬುದಾಗಿ ನೋಡುವಾಗ, ಕಲುವರಿ ಕ್ರೂಶೆಯಲ್ಲಿ ಆತನ ಎಲ್ಲವನ್ನು ನನಗೋಸ್ಕರ ಮಾಡಿ ಮುಗಿಸಿದ್ದಾನೆ ಪ್ರಿಯರೇ. ಆತನ ತಿರಸ್ಕಾರ ಹೊಂದಿದ್ದಾನೆ. ಮನುಷ್ಯರಿಂದ ಧಿಕ್ಕರಿಸಲ್ಪಟ್ಟಂಥ ವ್ಯಕ್ತಿಯಾಗಿ ಮಾರ್ಪಾಟು ಹೊಂದಿದ್ದಾನೆ. ಎಲ್ಲವನ್ನು ಕಳೆದುಕೊಂಡಿದ್ದಾನೆ, ಎಲ್ಲವನ್ನು ಸಹಿಸಿಕೊಂಡಿದ್ದಾನೆ. ಎಲ್ಲವೂ ನನಗೋಸ್ಕರ ಆತನು ತ್ಯಾಗ ಮಾಡಿ ತನ್ನ ಪ್ರಾಣವನ್ನೇ ಬಿಟ್ಟು ತನ್ನ ಅಪಾರವಾದ ಪ್ರೀತಿಯಿಂದ ತನ್ನ ಕೊನೆಯ ರಕ್ತದವರೆಗೂ ಆತನು ನನಗೋಸ್ಕರ ಸುರಿಸಿ ಎಲ್ಲವನ್ನು ಮಾಡಿ ಮುಗಿಸಿರುವಂಥ ಕಾರಣ ಆತ ನನ್ನನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕೆ. ಸೊ ಮನುಷ್ಯರ ತಿರಸ್ಕಾರಕ್ಕೋಸ್ಕರ ನೀನು ಕುಗ್ಗಿ ಹೋಗ್ತಾ ಇದೆಯಾ? ಅರಣ್ಯ ಮಾರ್ಗದಲ್ಲಿ ಹೋಗ್ತಾ ಇದೆಯಾ? ನೀನು ಯಾವ ಮಾರ್ಗದಲ್ಲಿ ಇದೆಯಾ? ಸಾಮಾಜಿಕ ತಿರಸ್ಕಾರವನ್ನು ಇವತ್ತು ಅನುಭವಿಸಿದೆಯಾ? ಯಾವ ವಿಷಯದಲ್ಲಿ ನೀನು ತಿರಸ್ಕಾರವನ್ನು ಹೊಂದ್ಕೊಳ್ತಾ ಇದೆಯಾ? ಯಾವ ನೋವಲ್ಲಿದೆಯಾ ನೀನು ಇವತ್ತು? ದೇವರ ದಿನಟಿಗೆ ಮಾತನಾಡ್ತಿದ್ದಾನೆ. ಮಗನೇ, ಮಗಳೇ, ನಿನಗಿಂತ ಮುಂಚೆ ನಾನು ಆಲ್ರೆಡಿ ಕಲುವರಿ ಶಿಲುಬೆಯಲ್ಲಿ ಎಲ್ಲ ತಿರಸ್ಕಾರವನ್ನು ನಾನು ಅನುಭವಿಸಿದ್ದೇನೆ, ಕೇವಲ ನಿನ್ನನ್ನು ಸ್ವೀಕಾರ ಮಾಡಲಿಕ್ಕೆ. ಆತನ ಸ್ವೀಕಾರ ಮಾಡುವಾಗ ಯಾವ ಮನುಷ್ಯನ ತಿರಸ್ಕಾರವು ನಮಗೆ ಯಾವುದಕ್ಕೂ ಅದು ಸರಿ ಬೀಳುವಂಥದ್ದಲ್ಲ. ನನ್ನ ಜೀವನದಲ್ಲಿರುವಂಥ ಉದ್ದೇಶಗಳು ಆತನ ಸ್ವೀಕಾರವನ್ನು ಇರುವಾಗ ಯಾವ ಮನುಷ್ಯನ ಉದ್ದೇಶಗಳು ಸಹ ಅದು ನಮ್ಮನ್ನು ಅಡ್ಡಿಪಡಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾ, ಈ ವಾಕ್ಯದ ಮುಖಾಂತರ ನಿಮ್ಮನ್ನೆಲ್ಲರನ್ನು ಕೂಡ ಉತ್ತೇಜನಪಡಿಸುತ್ತಾ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಎಂದು ಹೇಳುತ್ತಾ ದೇವರ ವಾಕ್ಯವನ್ನು ನಾನು ಮುಗಿಸ್ತಾನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.